ಏನೀಗ ತಾವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ನಮ್ಮ ರೈತರ ಅಹವಾಲನ್ನು ಕೇಳಕ್ಕೆ ಬಂದಿದ್ದೀರಿ. ಈಗ ಅದು ನಮ್ಮ ಶಾಸಕರ ಮೂಲಕ GBDA ಕಮಿಷನರ್ ಮೂಲಕ ಸಾಕಷ್ಟು ಚರ್ಚೆ ಆಗಿದ್ದಾವೆ. ಈ ಭೂ ಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ಸುಮಾರು 1.5 ವರ್ಷದಿಂದ ಸಾಕಷ್ಟು ರೈತರು ನೊಂದುಬಿಟ್ಟಿದ್ದೀವಿ ನಾವು. ಈಗ ಅದರ ಅಂತಿಮ ಹಂತಕ್ಕೆ ಬಂದಿದ್ದು ನಮ್ಮ ರೈತರಿಗೆ ನೋಟಿಫಿಕೇಶನ್ನು ಮತ್ತು JMC ಅನಿವಾರ್ಯ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನಮಗೆ ಅದೊಂದು ಆಗಬೇಕು. ಸರ್ಕಾರ ನಮಗೆ ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ವಹಿಸಿ ನೋಟಿಫಿಕೇಶನ್ ಮಾಡಿ ಪರಿಹಾರವನ್ನು ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವು ಕಂಡೀಷನ್ ಹಾಕಿದ್ದೀವಿ. 12 ಕಂಡೀಷನ್ ಹಾಕಿದ್ವಿ. ತಮಗೆ ಗೊತ್ತಿರಬೇಕು, ಪರಿಹಾರ ಅನ್ನೋದು ಒಂದನ್ನೇ ಅಲ್ಲ, ನಾವೇನು ರೈತರಿಗೆ ಅಲ್ಲಿ ಸಿಗ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ದರ ಅಲ್ಲದೆ ಬೇರೆ ಬೇರೆ ಕಂಡೀಷನ್ಗಳು ನಾವು ಹಾಕಿದ್ದೀವಿ. ಅವ್ರಿಗೆ ಬಡವ್ರಿಗೆ ಆಗ್ಬೋದು, ವಸತಿ ಇಲ್ದಿರೋರಿಗೆ ಆಗ್ಬೋದು, ಕೂಲಿಕಾರರಿಗೆ ಆಗ್ಬೋದು, ಇವರಿಗೆಲ್ಲ ಸೇರಿ ಕೆಲವು ಇದನ್ನ ಕೊಟ್ಟಿದ್ದೀವಿ. ಅದಕ್ಕೆಲ್ಲಾನು ಒಪ್ಕೊಂಡಿದ್ದಾರೆ. ಅದನ್ನ ತಮ್ಮ ಮುಂದೆ ಬೇಕಾದ್ರೆ ಹೇಳ್ತೀನಿ ನಾನು. ಇದನ್ನ ದಯವಿಟ್ಟು ನೋಡಿ. ಈಗ ಹೌದಲ್ವಾ, ಇದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ. ಇದು ಫೋಟೋ ತಗೊಂಡಿದ್ರಿ. ಈ ಎಲ್ಲ ಕಂಡೀಷನ್ಗಳು ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ನಾವು ಇಷ್ಟು ಎಲ್ಲಾನು ಕೂಡ ರೈತರಿಗೆ ಅಲ್ಲಿ ಯಾವುದೇ ಥರದ ತೊಂದರೆ ಕೊಡಲ್ಲ, ಈ ಎಲ್ಲವನ್ನು ನಾವು ಪೂರೈಸ್ತೀವಿ, ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನಮಗೆ JMCನ ಇವತ್ತು ನಾಳೆಯಿಂದನೇ ಕಳಿಸ್ಬೇಕು ಅನ್ನೋದು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಒಪ್ಕೊಂಡಿದ್ದಾರೆ. ಮತ್ತು ನೋಟಿಫಿಕೇಶನ್ ಆಗಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿದರೆ ಅದಕ್ಕೂ ಒಪ್ಕೊಂಡವ್ರೆ. ಬೇಗ ಮಾಡಿ ಪರಿಹಾರ ಕೊಡ್ತೀವಿ ಅಂತ. ರೈತರು ತೊಂದರೆಗಳ ನಾವು ಗಮನಿಸಿ, ನಾನು ಯಾರಿಗೂ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ ಬನ್ನಿ ಅಂತ. ಅದು ಆ ವಿಚಾರ ಅವ್ರಿಗೆ ಗೊತ್ತಾಗಿ, ಯಾಕೆಂದರೆ ಆ ಪರಿಸ್ಥಿತಿಗೆ ಹೋಗಿದ್ದೀವಿ ನಾವು. ನನ್ನ ವೈಯಕ್ತಿಕ ಸಮಸ್ಯೆಗೋ ಯಾರೋ ಇನ್ನು ವೈಯಕ್ತಿಕ ಸಮಸ್ಯೆಗೋ ತೊಂದರೆ ಕೊಡೋದು ದಯವಿಟ್ಟು ಬೇಕಾಗಿಲ್ಲ. ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸಿ ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲ ಅಂತಂದರೆ ನಾವು ರೈತರು ಹೋರಾಟವನ್ನು ಇದ್ರ ಜಾಸ್ತಿ ಮಾಡಿ ನೀವು ಬೇರೆ ಥರದ ಹೋರಾಟಕ್ಕೆ ದಾರಿ ಮಾಡ್ಕೊಡೋಕ್ಕಾಗುತ್ತೆ. ಇದನ್ನು ಬೇಗ ಮುಗಿಸ್ಬೇಕು ಅಂತ ಕೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, GBDAಗೆ ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಆ ಒಂದು ಪ್ರಕ್ರಿಯೆ ಈಗ ನಿಮ್ಮ ಮುಂದೆ ನಡೆದಿದೆ. ಅದಾಗಿದೆ, ಅಂತಿಮ ಹಂತ ಬಂದಿದೆ. ಅಂತಿಮ ಹಂತವನ್ನು ಪೂರ್ಣಗೊಳಿಸಿ ಯಶಸ್ವಿಗೊಳಿಸಬೇಕು ಅನ್ನೋದು ಮುಂದೆ ಅಷ್ಟೇ ಬೇಡಿಕೆ. ಅದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ನಾವು ರೈತರೆಲ್ಲ ಬಂದು GBID ಮತ್ತು ಶಾಸಕರ ಮುಖೇನ ಹಿಂದೆಲ್ಲ ನಾವು ಚೀಫ್ ಮಿನಿಸ್ಟರ್ಗೆಲ್ಲ ಮನವಿ ಕೊಟ್ಟಿದ್ದೀವಿ, ಬೇಗ ಮಾಡಿ ನಮ್ಮ ಪರಿಹಾರ ಕೊಡಿ ಅಂತ. ಯಾಕೆಂದರೆ ಪರಿಹಾರ ಲೇಟ್ ಆದಷ್ಟು ನಮ್ಮ ರೈತರಿಗೆ ತೊಂದರೆ ಆಯ್ತೇವೆ ವಿನಃ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ. ಬೇರೆ ನನ್ನ ವೈಯಕ್ತಿಕ ವಿಚಾರನೋ ಅಥವಾ ಇನ್ನೊಬ್ಬರ ವಿಚಾರನೋ ಎತ್ಕೊಂಡು ಇಲ್ಲಿ ನಾವು ಲೇಟ್ ಮಾಡ್ತಾ ಇದ್ರೆ ಇದು ಸಮಂಜಸ ಅಲ್ಲ. ಬೇಗ JMC ಮಾಡಿ, ಬೇಗ ನೋಟಿಫಿಕೇಶನ್ ಮಾಡಿ, ಎಲ್ಲರಿಗೂ ಕೂಡ ಬೇಗ ಪರಿಹಾರ ಬಂದರೆ ಬೇರೆ ಕಡೆ ಅವರ ವಸತಿ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಬೇರೆ ಕಡೆ ಜಮೀನು ತಗೊಳ್ಳೋದಾಗ್ಬೋದು ಅನುಕೂಲ ಆಯ್ತದೆ. ಇಲ್ಲ ರೇಟ್ಗಳೆಲ್ಲ ವ್ಯತ್ಯಾಸ ಆಯ್ತಾ ಇರ್ತದೆ. 1.5 ವರ್ಷ ಆಯಿತು. ದಯಮಾಡಿ ಬೇಗ JMC ಮಾಡಬೇಕು ಅಂತ ನಾವೆಲ್ಲ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಮುಖೇನ ಅವ್ರಿಗೆ ನಾವು ಮನವಿ ಕೂಡ ಕೊಟ್ಟಿದ್ದೀವಿ. ಮತ್ತು ಎಲ್ಲ 12 ಅಂಶದ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಎಲ್ಲ ರೈತರಿಗಾಗ್ಬೋದು, ವಸತಿಯಿಂದರಿಗಾಗ್ಬೋದು, ಅಲ್ಲಿ ಮರ ಗಿಡಗಳಿಗಾಗ್ಬೋದು, ಪಂಪ್ ಸೆಟ್ಗಳಿಗಾಗ್ಬೋದು, ಮತ್ತು ಮನೆಗಳಿಗಾಗ್ಬೋದು, ಮತ್ತು ಜಮೀನ ಗೋಮಾಳದಲ್ಲಿ ಉಳಿದಿರುವಂಥ ರೈತರಿಗಾಗ್ಬೋದು, ಎಲ್ಲರಿಗೂ ಕೂಡ ಒಂದು ಪರಿಹಾರ ಸಿಗಲೇಬೇಕು ಅನ್ನೋ ಒಂದು ಮನವಿ ಕೊಟ್ಟಿದ್ದೀವಿ. ಅದನ್ನು ಸ್ಪಂದಿಸ್ತೀವಿ ಅಂತ ಹೇಳಿದ್ರೆ, ಮತ್ತು ಯಾವುದೇ ಈ ಲೋಪದೋಷ ಇಲ್ದಿರ ನೇರವಾಗಿ ರೈತನ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಗಳ ಅವಳಿ ಇಲ್ದಿರ ನೇರವಾಗಿ ಅವನ ಅಕೌಂಟ್ಗೆ ಹೋಗಬೇಕು ಅಂತ ತೀರ್ಮಾನ ಹೇಳಿದ್ವಿ. ಅದನ್ನು ಕೂಡ ಒಪ್ಕೊಂಡವ್ರೆ. ಯಾವುದೇ ಮಧ್ಯವರ್ತಿ ಇಲ್ದಿರ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಬೇಕು ಅಂತ ತೀರ್ಮಾನ ತಗೊಂಡ್ರೆ ರೈತ ಸ್ನೇಹಿ ಆಗಬೇಕು ಅನ್ನೋದು ಒಂದು ನಮ್ಮ ಭರವಸೆ. ಬೇಗ ಇದು ಟೌನ್ಶಿಪ್ ಆಗಿ ನಮಗೆ ಸೈಟ್ ಕೊಟ್ಟರೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.